ಹೊಡಿಸ್ಕೊಂಡವ್ರು ಹೇಳ್ತಾ ಇದ್ದಾರೆ. ಇಲ್ಲಂತೆ ಹಲ್ಲೆ ಆಗಿದ್ದಂತೆ ನಿಜ. ಯಾಕೆ ಮಾಡಿದರು, ಯಾರು ಮಾಡಿದರು? ನಿಜವಾಗಿಯೂ ನಮ್ಮ ಲಕ್ಷ್ಮಣ ಸವದಿಯವ್ರು ಮಾಡಿದ್ರ ಅಥವಾ ಅವ್ರ ಮಗ ಚಿದಾನಂದ ಅವ್ರು ಮಾಡಿದ್ರ? ಅವರು ಆರೋಪ ಮಾಡ್ತಾ ಇದ್ದಾರೆ ಅವ್ರನ್ನ, ಆದರೆ ಅದನ್ನು ನಿರಾಕರಿಸ್ತಾ ಇದ್ದಾರೆ, ಕಡಾಖಂಡಿತವಾಗಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಇದೊಂದು ರಾಜಕೀಯದ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಇಲ್ಲೊಂದು ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ, ಸ್ವತಃ ಅದರ ಅಧ್ಯಕ್ಷ, ಯೂನಿಯನ್ ಅಧ್ಯಕ್ಷ ಹೇಳ್ತಾ ಇದ್ದಾರೆ, ನಾವು ಚುನಾವಣೆಯಲ್ಲಿ ಜಾರಕಿಹೊಳಿಯವರನ್ನ ಬೆಂಬಲಿಸಿದ್ದೀವಿ ಅನ್ನುವಂಥ ಮಾತು. ಅಂದ್ರೆ ಆ ಬೆಂಬಲಿಸಕ್ಕಾಗಿ ಹೊಡೆದ್ರ ಗೊತ್ತಿಲ್ಲ, ಅವ್ರು ಹಂಗೆ ಆರೋಪ ಮಾಡ್ತಾ ಇದ್ದಾರೆ. ನಾವು ನಿಜವಾಗಿಯೂ ಜಾರಕಿಹೊಳಿ ಬೆಂಬಲಿಗರು, ನಿಜವಾದ ಒಳ್ಳೆಯ ಜನ ಜಾರಕಿಹೊಳಿಯವರು. ನಮಗೆ ಅದನ್ನು ಗುರಿ ಇಟ್ಕೊಂಡು, ಇಲೆಕ್ಷನ್ ಗುರಿ ಇಟ್ಕೊಂಡು ಹೊಡೆದಿದ್ದಾರೆ ಅನ್ನೋಂಗೆ ಆರೋಪ ಮಾಡ್ತಾ ಇದ್ದಾರೆ. 4 ಜನದ ಮೇಲೆ ಹಲ್ಲೆ ಆಗಿದೆ ಅಂತೇಳಿ. ಅದೇನೋ ಇರಲಿ, ಇದು ಈ ಸಂದರ್ಭದಲ್ಲಿ ಯಾಕೆ ಇತ್ತು ಅಂತ, ಇದು ಭಾಳ ಮಹತ್ವದ. ಯಾಕೆಂದರೆ ಈಗಾಗಲೇ ನಾವು ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ವಿ ನಿಮ್ಮ ಜೊತೆಗೆ. ಮಂತ್ರಿಮಂಡಲ ವಿಸ್ತರಣೆ ಆಗುವಂಥದ್ದು, DK ಸಿ ಎಮ್ ಆಗ್ತಾರೋ, ನಮ್ಮ ಸಿದ್ದರಾಮಯ್ಯ ಸಿ ಎಮ್ ಆಗ್ತಾರೋ, ಯಾರು ಆಗ್ತಾರೋ ಇಲ್ಲ, ಅದು ಪ್ರಶ್ನೆ ಇಲ್ಲ. ಆದರೆ ಮಂತ್ರಿ ಮಾತ್ರ ಆಗಬೇಕಾಗದು ಇವತ್ತು ನಮ್ಮ ಸೌದಿಯವರು. ಆ ನೆಲೆಯಲ್ಲಿ ಏನಾದರೂ ಆಯ್ತಾ ಇದು, ಅಥವಾ ಮತ್ತೆ ಅವು ಕಾರಣ ಅನ್ನೋ ಸಹಿತ ಇವತ್ತು ವಿಚಾರ ಮಾಡುವಂಥದ್ದು. ಆದರೆ ಇದನ್ನು ಸಾರಾಸಗಟಾಗಿ ಅಲ್ಲಗಳಾದಂತಹ ನಮ್ಮ ಸೌದಿಯವರು ಈ ತನಿಖೆ ಆಗಲಿ, ತನಿಖೆ ಆದಮೇಲೆ ಗೊತ್ತಾಗ್ತಾನಂತ ಮಾತಾಡ್ತಿದ್ದಾರೆ. ಒಟ್ಟು ಏನೂ ಆಗಲಿ, ಇಲ್ಲಿ ಏನಪ್ಪ ನಾವು ಹೇಳಬೇಕಾಗಿದ್ದೇನೆಂದರೆ, ಇಲ್ಲ ಸೌದಿ ಮತ್ತು ಜಾರಕಿಹೊಳಿ ಮಧ್ಯೆಲ್ಲ ಇನ್ನಷ್ಟು ತುರ್ಸ ಹೆಚ್ಚಾಗ್ತಾ ನಡೆದಂತ. ಈ ತುರ್ಸು ಹೆಚ್ಚಾಗಬಾರ್ದಾಗಿತ್ತು. ಯಾಕಂದರೆ ಇಬ್ಬರು ಪ್ರಜ್ಞಾವಂತ ರಾಜಕಾರಣಿಗಳಂತೇಳಿ ಹಿಂದಿನ ಇತಿಹಾಸ ಏನೂ ಇಲ್ಲ ಜಾರಕಿಹೊಳಿ ಅವ್ರದ್ದು. ಇತ್ತೀಚೆಗೆ ಅವರು ಭಾಳ ಪ್ರಜ್ಞೆಯಿಂದ, ಚಾಣಾಕ್ಷತನದಿಂದ, ಬುದ್ಧಿವಂತಿಕೆಯಿಂದ ಎಲ್ಲರೂ ವಿಶ್ವಾಸ ಗಳಿಸಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಖುಷಿ ಕೊಡುವಂಥ ವಿಷಯ. ಯಾಕಂದ್ರೆ ಒಬ್ಬ ವ್ಯಕ್ತಿ ಬದಲಾಗಬೇಕಾಗಿದ್ದು, ಸಮಯ ತಕ್ಕಂಗೆ ಅದು ಅನಿವಾರ್ಯ. ಯಾವುದೋ ಕಾಲದಲ್ಲಿ ಯಾವುದೋ ಒಂದು ತಪ್ಪು ಆದದ್ದನ್ನು ನಾವು ರಿಪೀಟ್ ಅದನ್ನ ಹೇಳೋದ್ರಲ್ಲಿ ಏನಿಲ್ಲ, ಬದಲಾಗ್ತಾ ಇದ್ದಾರೆ. ಬಟ್ ಇವತ್ತು ಯಾಕೆ ಬಂತು ಹಿಂಸಾರೋಪದ್ದು ಅನ್ನುವಂಥ ಒಂದು ಪ್ರಶ್ನೆ ಇವತ್ತು. ಮತ್ತು ಸೌದಿ ಅವ್ರದ್ದು ಇಲ್ಲಿವರೆಗೆ ನಾವು ಕೇಳಿದಂಗೆ, ನೋಡಿದಂಗೆ ಅಂಥ ಹಿಂಸಾರೋಪದ ಒಂದು ರಾಜಕೀಯ ನಾವು ಕೇಳಿಲ್ಲ. ಎಲ್ಲೋ